ಹರೇ ಶ್ರೀನಿವಾಸ. ನಾನು ಅಶ್ವಿನಿ ಜೋಶಿ, ಬೆಂಗಳೂರು ಜ್ಞಾನವಾಹಿನಿ ಯಾತ್ರಾ ಸಂಘದಿಂದ. ನನ್ನ ಪರಿಚಯ ಸುಮಾರು ಜನಕ್ಕಿದೆ, ಇಲ್ಲದೇ ಇರೋರಿಗೆ ಒಂದು ಸಣ್ಣ ಕಿರು ಪರಿಚಯ. ನಾನು ಪಂಡಿತ್ ದ್ವೈಪಾಯನಾಚಾರ್ಯ ಅವರ ಮನೆಯವರು. ಸುಮಾರು 2022ರಿಂದ ನಾವು ಯಾತ್ರೆಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ ಜ್ಞಾನವಾಹಿನಿ ಯಾತ್ರಾ ಸಂಘದಿಂದ. ಇಲ್ಲಿವರೆಗೂ ಸುಮಾರು 17-18 ಯಾತ್ರೆಗಳನ್ನ ಕಂಟಿನ್ಯೂಸ್ ಆಗಿ ಮಾಡಿದ್ದೇವೆ. 2 ಬಾರಿ 3 ಬಾರಿ ನೇಪಾಳ ಯಾತ್ರೆ, 4 ಬಾರಿ ಬದ್ರಿ ಯಾತ್ರೆ, ಹಾಗೆ ಅದರ ಜೊತೆಗೆ ಪ್ರತಿಯೊಂದು ಯಾತ್ರೆ ದಕ್ಷಿಣ ಭಾರತ ಬಿಟ್ಟು ಮಿಕ್ಕಿದ್ದೆಲ್ಲ ಯಾತ್ರೆಗಳನ್ನ ಉತ್ತರ ಭಾರತ ಎಲ್ಲ ಯಾತ್ರೆಗಳು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಬಂದಿರೋವಂಥದ್ದು. ಈ ಬಾರಿಯ ಬದ್ರಿ ಯಾತ್ರೆಯ ಬಗ್ಗೆ ತಿಳಿಸೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಅಧಿಕ ಮಾಸದಲ್ಲಿ ಬದ್ರಿ ಯಾತ್ರೆನ ಇಟ್ಕೊಂಡಿದ್ದೇವೆ. ಪ್ರತಿ ವರ್ಷ 1 ಅಥವಾ 2 ನಮ್ಮದು ಬದ್ರಿ ಯಾತ್ರೆ ಆಗೇ ಆಗುತ್ತೆ. ಲಾಸ್ಟ್ ಇಯರು ನಾವು ಲಾಸ್ಟ್ ಅಧಿಕ ಮಾಸದಲ್ಲಿ ಹರಿದ್ವಾರದಲ್ಲಿ 1 ವಾರದವರೆಗೆ ಸಪ್ತಾಹ ಮಾಡಿ ಮುಂದೆ ಬದ್ರಿ ಯಾತ್ರೆನ ಮಾಡಿದ್ವಿ. ಸೊ ಈ ಬಾರಿನೂ 1 ವಾರದವರೆಗೆ ನಾವು ಶುಕತಾಲದಲ್ಲಿ ಸಪ್ತಾಹನ ಹಮ್ಮಿಕೊಂಡಿದ್ದೇವೆ 18ರಿಂದ 24ನೇ ತಾರೀಕಿನವರೆಗೂ. ಅದಾದಮೇಲೆ 25ರಿಂದ 29ರವರೆಗೂ ನಾವು ಬದ್ರಿ ಯಾತ್ರೆನ ಹಮ್ಮಿಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ನಾನು ಕೇವಲ ಬದ್ರಿ ಯಾತ್ರೆ ಬಗ್ಗೆ ಡೀಟೇಲ್ ಕೊಡ್ತಾ ಇದ್ದೇನೆ. 2 ಥರದ ಒಂದು ಯಾತ್ರೆ, ಇದರಲ್ಲಿ 2 ದಿವಸಗಳ ಒಂದು ಜಾಯ್ನಿಂಗ್ ಕೊಟ್ಟಿದ್ದೇನೆ. ಯಾರಿಗಾದರೂ ಶುಕತಾಲಕ್ಕೆ ಬಂದು ಅಲ್ಲಿಂದ ಬದ್ರಿ ಯಾತ್ರೆನ ಸ್ಟಾರ್ಟ್ ಮಾಡೋಣ ಅನ್ನೋರು 23ನೇ ತಾರೀಕು ಬರ್ಬೋದು. ಅವರ ಪ್ಯಾಕೇಜ್ ಬಗ್ಗೆನೂ ಡೀಟೇಲ್ ಹೇಳಿಬಿಡ್ತೇನೆ. 20,000 ನಾನ್ AC ಪ್ಯಾಕೇಜ್ ಇರುತ್ತೆ. 23ರಿಂದ 29ನೇ ತಾರೀಕು ಇದು ಪ್ಯಾಕೇಜು. AC ಆದರೆ 24,000 ರೂಪಾಯಿ. ಈ ಪ್ಯಾಕೇಜು ಡೆಲ್ಲಿ ಟು ಡೆಲ್ಲಿ ಇರುತ್ತೆ. ಬ್ಯಾಂಗ್ಳೂರು ಟು ಡೆಲ್ಲಿ, ಹುಬ್ಬಳ್ಳಿ ಟು ಡೆಲ್ಲಿ ಅಥವಾ ಚೆನ್ನೈ ಟು ಡೆಲ್ಲಿ ಅದು ನಿಮ್ಮದೇ ಆಗಿರುತ್ತೆ. ಅಂದರೆ ಹೋಗುವ ಮತ್ತು ಬರುವ ಖರ್ಚು ನಿಮ್ಮದೇ ಇರುತ್ತೆ. ಅದನ್ನು ಎಕ್ಸ್ಕ್ಲೂಡ್ ಮಾಡಿ ಹೇಳ್ತಾ ಇರೋದು. ಇಲ್ಲ ಶುಕತಾಲ್ ನೋಡಿದ್ದೇವೆ, ನಮಗೆ ಅದು ತುಂಬ ಡೇಸ್ ಲಾಂಗ್ ಆಗುತ್ತೆ ಅನ್ನೋರು 24ನೇ ತಾರೀಕು ನೀವು ಬಂದು ಜಾಯ್ನ್ ಆಗ್ಬೋದು. ಬಟ್ ನೀವೇ ಡೈರೆಕ್ಟಾಗಿ ಹರಿದ್ವಾರಕ್ಕೆ ಬರಬೇಕಾಗತ್ತೆ. ಥ್ರೂ ಡೆಲ್ಲಿನಾದರೂ ಬನ್ನಿ, ಟು ಡೆಹ್ರಾಡೂನ್ ಆದರೂ ಬನ್ನಿ. ಡೆಹ್ರಾಡೂನ್ ಹರಿದ್ವಾರಕ್ಕೆ ಹತ್ತಿರ ಆಗುತ್ತೆ. 24ನೇ ತಾರೀಕು ಸಾಯಂಕಾಲ ನಾವು ಹೇಳಿರೋ ಪ್ಲೇಸಿಗೆ ಬರಬೇಕಾಗತ್ತೆ. ಅದಕ್ಕೆ 18,000 ಪ್ರತಿ ವ್ಯಕ್ತಿಗೆ. ನಾನ್ AC ಆದರೆ 18,000, ಆಮೇಲೆ AC ಆದರೆ 22,000. ಇದು ಪ್ಯಾಕೇಜು. ನೀವು ಅಕಸ್ಮಾತಾಗಿ ಏನಾದರೂ ನನಗೆ ಕಾಲ್ ಮಾಡಿದ್ರೆ, ನಾನು ಮೆಸೇಜ್ ಅವ್ರು ಕಾಲ್ ಮಾಡಿದ್ರೆ ಐಟಿನರಿನ ಕಳಿಸ್ಕೊಡ್ತೇನೆ. ಅದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಇದ್ದೇ ಇರುತ್ತೆ. ಸೊ ಇವಾಗ 24ನೇ ತಾರೀಕು ಬಂದು 23ನೇ ತಾರೀಕು ಜಾಯ್ನ್ ಆಗೋರು ನಾವು ಹೇಳಿರೋ ಫ್ಲೈಟಿಗೆ ನೀವು ಬುಕ್ಕಿಂಗ್ಸ್ ಮಾಡಿಕೊಂಡು ಹೇಳಿರೋ ಟೈಮ್ಗೆ ಡೆಲ್ಲಿಗೆ ಬಂದರೆ ಅಲ್ಲಿಂದ ನಿಮಗೆ ಏರ್ಪೋರ್ಟ್ ಫೆಸಿಲಿಟಿ ಇರುತ್ತೆ. ಪಿಕಪ್ ಮಾಡಿಕೊಂಡು 4 ಅವರ್ಸ್ ಜರ್ನಿ ಶುಕತಾಲಕ್ಕೆ. ಅಲ್ಲಿ ಹೋಗಿ ನಿಮಗೆ AC ತೊಗೊಂಡ್ರೆ AC ರೂಮ್ಸು, ನಾನ್ AC ತೊಗೊಂಡ್ರೆ ನಾನ್ AC ರೂಮ್ಸ್ಗಳನ್ನ ಕೊಡಲಾಗುತ್ತೆ. ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಬಂದು ನಮ್ಮ ಭಾಗವತದಲ್ಲಿ 24 ಬೆಳಿಗ್ಗೆ ಮಂಗಳ ಇರುತ್ತೆ. ಗಂಗಾ ಸ್ನಾನ ಶುಕಸ್ಥಲ ಟೆಂಪಲಲ್ಲಿ, ಶುಕಮುನಿ ಟೆಂಪಲಲ್ಲಿ ನಿಮ್ಮದು ಮಂಗಳದಲ್ಲಿ ನೀವು ಅಟೆಂಡ್ ಮಾಡ್ಬೋದು. ಹಾಗೆ ಲೋಕಲ್ ಸೈಟ್ ಸೀಯಿಂಗ್ಸ್ನು ಮಾಡಿಸ್ತೇವೆ ಅದರಲ್ಲಿ. ಅದೆಲ್ಲ ಮುಗಿಸ್ಕೊಂಡು ಮಂಗಳ ಮುಗಿಸ್ಕೊಂಡು 24ನೇ ತಾರೀಕು ಸಾಯಂಕಾಲದವರೆಗೂ ನಾವು ಹರಿದ್ವಾರ ಬಂದು ತಲುಪ್ತೇವೆ. ಸೊ 24 ಜಾಯ್ನಿಗಳು ಬಂದು ನೀವು ಅಲ್ಲೇ ತಲುಪ್ತೀರ. 25 ಬೆಳಿಗ್ಗೆನೇ ನಾವು ಇದಕ್ಕೆ ಹೊರಡ್ತೇವೆ. ಬೆಳಿಗ್ಗೆ ಆದರೆ ತೀರ್ಥ ಪ್ರಸಾದ ಮಾಡಿಕೊಂಡು, ಇಲ್ಲಾಂದರೆ ಫಲಹಾರ ಮಾಡಿಕೊಂಡು ಬದ್ರಿ ಕಡೆಗೆ ಪ್ರಯಾಣ ಮಾಡ್ತೇವೆ. 25 ಬೆಳಿಗ್ಗೆನೇ 25 ಬೆಳಿಗ್ಗೆ ಹೋಗಿ ಅಲ್ಲಿ ತಲುಪಿ ರಾತ್ರಿವರೆಗೂ ತಲುಪೋ ಪ್ಲ್ಯಾನ್ ಇರೋದ್ರಿಂದ ಬೆಳಗ್ಗೆ ಅಲ್ಪೋಪಹಾರ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಫಲಹಾರದ ವ್ಯವಸ್ಥೆ ಮಾಡ್ತೇವೆ. ತಿನ್ಕೊಂಡು ಬೈ ಈವ್ನಿಂಗ್ ನಾವು 25ನೇ ತಾರೀಕು ತಲುಪುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ. 26 ಬೆಳಿಗ್ಗೆ ಬದ್ರಿ ಕ್ಷೇತ್ರದಲ್ಲಿ ತೀರ್ಥವಿಧಿ ಇರುತ್ತೆ. ದೇವರ ದರ್ಶನ ಆಗುತ್ತೆ. ಅಭಿಷೇಕ, ತೀರ್ಥವಿಧಿ, ಅದಾದಮೇಲೆ ಮಾನಾ ಕ್ಷೇತ್ರದ ದರ್ಶನವೂ ಆಗುತ್ತೆ. ಅಷ್ಟೆಲ್ಲ ಮುಗಿಸ್ಕೊಂಡು ಅವತ್ತಲ್ಲೇ ಹಾಲ್ಟ್ ಮಾಡ್ತೇವೆ. 27 ಬೆಳಗ್ಗೆ ಏಕಾದಶಿ ಇರುತ್ತೆ. ಅವತ್ತು ಮತ್ತೊಂದು ಸರ್ತಿ ದೇವ್ರ ದರ್ಶನ ಬೆಳಿಗ್ಗೆ ಮುಗಿಸ್ಕೊಂಡು ಹೊರಟು ಬಿಡೋದು. ಹರಿದ್ವಾರಕ್ಕೆ ಬರ್ತೇವೆ. ಹರಿದ್ವಾರ ಕಡೆ ಬರೋದು. ಮಧ್ಯದಲ್ಲಿ ಏಕಾದಶಿ ಫಲಹಾರ ಮಾಡೋರಿಗೆ ವ್ಯವಸ್ಥೆ ಇದ್ದೇ ಇರುತ್ತೆ. 28ನೇ ತಾರೀಕು ಬೆಳಗ್ಗೆ ರಿಷಿಕೇಶ್ ದರ್ಶನ ಇರುತ್ತೆ. ಬೆಳಗ್ಗೆ ಬೇಗ ಪಾರಣೆ ಮುಗಿಸ್ಕೊಂಡು ರಿಷಿಕೇಶ್ ನೋಡಿಕೊಂಡು ಬಂದು ಮಧ್ಯಾಹ್ನ ಫಲಹಾರ ಮಾಡಿಕೊಂಡು ಲೋಕಲ್ ಹರಿದ್ವಾರದ್ದು ಸೈಟ್ ಸೀಯಿಂಗ್ ಆಗುತ್ತೆ. ಅವತ್ತು ಗಂಗಾರತಿ ಕೂಡ ಅದರಲ್ಲೇ ನಾವು ಸೇರಿಸ್ತೇವೆ. 29ನೇ ತಾರೀಕು ಬೆಳಗ್ಗೆ ಬೇಗ ಗಂಗಾ ಸ್ನಾನ ಹರಿದ್ವಾರದಲ್ಲಿ. ಅದಾದಮೇಲೆ ತೀರ್ಥವಿಧಿ ಬೈ 10-10:30ವರೆಗೂ ನಾವು ತೀರ್ಥವಿಧಿನ ಮುಗಿಸಿ 1 ಗಂಟೆವರೆಗೂ ಫ್ರೀ ಆಫ್ ಮಾಡ್ತೇವೆ. ಅಲ್ಲಿಂದ ನೀವು ಡೆಹ್ರಾಡೂನಿಂದಾದರೂ ಬುಕ್ಕಿಂಗ್ ಮಾಡ್ಕೊಳ್ಳಿ, ಡೆಲ್ಲಿಯಿಂದಾದರೂ ಬುಕ್ಕಿಂಗ್ ಮಾಡ್ಕೊಳ್ಳಿ. ಡೆಲ್ಲಿಯಿಂದ ಬುಕ್ಕಿಂಗ್ ಮಾಡ್ಕೊಳ್ಳೋದಾದರೆ ನೈಟು 8 ಗಂಟೆ ಆದಮೇಲೆ ನೀವು ಬುಕ್ಕಿಂಗ್ಸ್ನ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾವು ಅಷ್ಟರೊಳಗಡೆ ತಲುಪಿಸೋ ಜವಾಬ್ದಾರಿ ನಮ್ಮದು ಆಗುತ್ತೆ. ಸೊ ಹಾಗಾಗಿ ಡೆಲ್ಲಿಗೆ ಡ್ರಾಪ್ ಫೆಸಿಲಿಟಿ ಇರುತ್ತೆ. ಅಗೇನ್ ಡೆಹ್ರಾಡೂನ್ಗೆ ಯಾವುದೇ ಥರ ಡ್ರಾಪ್ ಫೆಸಿಲಿಟಿ ಇರೋಲ್ಲ. ಯಾಕೆಂದರೆ ನಮ್ಮ ವೆಹಿಕಲ್ ಡೆಲ್ಲಿ ಟು ಡೆಲ್ಲಿ ಬುಕ್ ಮಾಡ್ತಾ ಇದ್ದೀವಿ. ಎಂಟೈರ್ ಪ್ಯಾಕೇಜು ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಡೆಹ್ರಾಡೂನ್ಗೆ ಹೋಗ್ತೀನಿ ಅನ್ನೋರಿಗೆ ವೆಹಿಕಲ್ ಫೆಸಿಲಿಟಿ ಮಾಡಿ ಕೊಡ್ತೇವೆ.
ಮೋಸ್ಟ್ ಪ್ರಾಬಬ್ಲಿ 24th ಜಾಯ್ನ್ ಆಗಿರೋರು ನೀವು ಅಕಸ್ಮಾತಾಗಿ ಡೆಹ್ರಾಡೂನ್ ಟು ಡೆಹ್ರಾಡೂನ್ ನೀವು ಅಕಸ್ಮಾತ್ ಮಾಡಿಕೊಂಡ್ರೆ ಹೋಗೋ ಬರೋದು ನಿಮ್ಮದೇ ಆಗಿರುತ್ತೆ, ಅಥವಾ ಟೋಟಲಿ ಡೆಲ್ಲಿಗೆ ಡ್ರಾಪ್ ಇರುತ್ತೆ, ಡೆಹ್ರಾಡೂನ್ಗೆ ಇರೋದಿಲ್ಲ. ಸೊ ಡೆಹ್ರಾಡೂನ್ಗೆ ಹೋಗೋರು ನಿಮ್ಮ ಒಂದು ಡ್ರಾಪ್ ಫೆಸಿಲಿಟಿ ಮಾಡ್ಕೊಂಡು ಹೋಗ್ಬೋದು. 400 ರಿಂದ 600 ರೂಪಾಯಿ ಕ್ಯಾಬ್ದು ಚಾರ್ಜಸ್ ಇರುತ್ತೆ. ಅದು ಮೇ ಬಿ ವೇರಿನೂ ಆಗ್ಬೋದು ಸೀಸನ್ ಮೇಲೆ. ಇನ್ನು ಯಾರ್ಯಾರು AC ರೂಮ್ಗಳು ತೊಗೊತೀರೋ ಅವ್ರಿಗೆ ಹರಿದ್ವಾರದಲ್ಲಿ ಮತ್ತು ಶುಕತಾದಲ್ಲಿ AC ರೂಮ್ಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ. 2 ಶೇರಿಂಗ್ಸ್ ಇರುತ್ತೆ, 4 ಶೇರಿಂಗ್ ಇಲ್ಲಿ ಇರೋದಿಲ್ಲ. ಯಾರ್ಯಾರು ನಾನ್ AC ತೊಗೊಂಡಿರ್ತೀರೋ ಅವ್ರಿಗೆ ನಾನ್ AC ರೂಮ್ಗಳು ಸಿಗುತ್ತೆ. ಬಸ್ಸು ಅಂದರೆ ಟೆಂಪೋ ಟ್ರಾವೆಲರ್ನ ಬುಕ್ ಮಾಡಿರ್ತೀವಿ ಜನಗಳನ್ನ ನೋಡಿಕೊಂಡು. ಅದು AC ಟೆಂಪೋ ಟ್ರಾವೆಲರ್ ಇರುತ್ತೆ. ಅಕಸ್ಮಾತಾಗಿ ಘಾಟ್ ಸೆಕ್ಷನ್ಗಳಲ್ಲಂತೂ ನಿಮ್ಗೆ ಗೊತ್ತಿರೋ ಪ್ರಕಾರ ACಗಳನ್ನ ಶಟ್ ಆಫ್ ಮಾಡ್ತಾರೆ ಎವರೇಜ್ಗೋಸ್ಕರ, ಮೈಲೇಜ್ಗೋಸ್ಕರ. ಸೊ ಮೇಲೆ ಹೋದಂಗೆ ಮೇ ಬಿ ಬೈ ಶುಕತಾ ಇದಕ್ಕೆ ನಿಯರ್ ಬೈ ಪೀಪಲ್ ಕೋರ್ಟ್ವರೆಗೂ AC ಇದ್ದೇ ಇರುತ್ತೆ. ಅದಾದಮೇಲೆ ನಾನ್ ACನಲ್ಲೇ ವರ್ಕ್ ಆಗುತ್ತೆ. ಇನ್ನು ಹರಿದ್ವಾರದಲ್ಲಿ ಬಡೆ ಹನುಮಾನು, ಮಾನಸಾದೇವಿ ಟೆಂಪಲ್, ಚಂಡೀದೇವಿ ಇದೆರಡರಲ್ಲಿ ಕೇಬಲ್ ಕಾರ್ ಇರುತ್ತೆ. ಅದರದ್ದು ಪ್ರೈಸ್ನ ನಾವು ಎಕ್ಸ್ಕ್ಲೂಡ್ ಮಾಡಿರ್ತೀವಿ. ಯಾವುದಾದ್ರೂ ಒಂದು ಮಾತ್ರ ನಾವು ದರ್ಶನ ಮಾಡ್ಸೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿನ ಕ್ರೌಡ್ ನೋಡಿಕೊಂಡು. ದಕ್ಷ ಪ್ರಜಾಪತಿ ಟೆಂಪಲ್ಲು, ಮಾಯಾದೇವಿ ಟೆಂಪಲ್ಲು, ಹರಕೆ ಪೌಡಿ, ಗಂಗಾರತಿ ಇರುತ್ತೆ. ಇನ್ನು ಶುಕತಾಲದಲ್ಲಿ ಭಾಗವತ್ ಕಥಾ ಹೇಳಿರೋ ಅಂಥದ್ದು ಟೆಂಪಲ್ ಇದೆ. ಗಂಗಾ ಸ್ನಾನ, ಅದ್ರ ಜೊತೆಗೆ ಒಂದು 5-6 ಟೆಂಪಲ್ಗಳಿದೆ, ಅದರದ್ದು ಆಗುತ್ತೆ ದರ್ಶನ. ಋಷಿಕೇಶಲ್ಲಿ ಗೀತಾ ಮಂದಿರ, ರಾಮಜೋಲದೇನು, ಲಕ್ಷ್ಮಣ ಜೋಲ, ತ್ರ್ಯಂಬಕೇಶ್ವರ ದೇವಸ್ಥಾನ ಇಷ್ಟು ನೋಡಿರ್ತೇವೆ. ಮಾನದಲ್ಲಿ ಗಣೇಶ್ ಗುಹಾ, ವ್ಯಾಸ ಗುಹಾ, ಸರಸ್ವತಿ ನದಿ, ಆಮೇಲೆ ಸ್ವರ್ಗದ ಬಾಗಿಲು ಅಂತಾರಲ್ಲ ಅದನ್ನು ನೋಡ್ತೇವೆ. ಬದ್ರಿನಲ್ಲಿ ಬದ್ರಿ ವಿಶಾಲ್ ದೇವಸ್ಥಾನ ಇಷ್ಟು ಎಂಟೈರ್ಲಿ ಆಗುತ್ತೆ. ಅಕಸ್ಮಾತಾಗಿ ಹೋಗಬೇಕಾದ್ರೆ ಸಮಯ ಇದ್ದರೆ ಒಂದು ದೇವಪ್ರಯಾಗದ ದರ್ಶನ ಆಗುತ್ತೆ. ಅಕಸ್ಮಾತ್ ಸಮಯದ ಅಭಾವ ಇದೆ, ಬರಬೇಕಾದ್ರೆ ಪ್ರಯತ್ನ ಮಾಡ್ತೇವೆ. ನಮ್ಮ ಯಾತ್ರೆಯಲ್ಲಿ ಅಚ್ಚುಕಟ್ಟಾಗಿ ಮಡಿಯಲ್ಲಿ ಅಡುಗೆ ಆಗುತ್ತೆ. ಬದ್ರಿನಲ್ಲಿ ಡಿಪೆಂಡ್ ಆಗುತ್ತೆ. ಅಕಸ್ಮಾತಾಗಿ ಒಲೆ ಹೊತ್ಕೊಂಡ್ರೆ ಒಲೆ ಮೇಲೆ ಮಾಡ್ತಾರೆ, ಇಲ್ಲಾಂದರೆ ಬೈ ಡಿಫಾಲ್ಟ್ ಅಡುಗೆ ಗ್ಯಾಸ್ ಮೇಲೇ ಇರುತ್ತೆ. ಅದು ಬಿಟ್ಟರೆ ಹರಿದ್ವಾರದಲ್ಲಾಗಲಿ ಮತ್ತು ಶುಕತಲದಲ್ಲಾಗಲಿ ಕಂಪ್ಲೀಟ್ಲಿ ಆ ಮಡಿಯಲ್ಲೇ ಅಡುಗೆ ಇರುತ್ತೆ. ಆಚಾರ್ಯರ ಜೊತೆಗಿರ್ತಾರೆ. ಹಾಗಾಗಿ ನಮ್ಮ ಯಾತ್ರೆ ಕಂಪ್ಲೀಟ್ಲಿ ಜ್ಞಾನಪೂರ್ವಕವಾಗೇ ಇರುತ್ತೆ. ನಿಮಗೆ ಪ್ರವಚನ, ಪೂಜೆ, ನೈವೇದ್ಯ, ತೀರ್ಥ ಈ ಥರದ ಒಂದು ಭಜನೆ ಜೊತೆಗೇ ನಿಮ್ಮ ಕಂಪ್ಲೀಟ್ ಯಾತ್ರೆ ಆಗುತ್ತೆ. ಇದರಲ್ಲಿ 5 ವರ್ಷಕ್ಕಿಂತ ಅಕಸ್ಮಾತಾಗಿ ನೀವು ಹುಡುಗರು ಬಂದರೆ ಅವ್ರೇನಾದರೂ ಸೀಟ್ ಮೇಲೆ ಕೂತ್ಕೊಂಡ್ರೆ ಕಂಪ್ಲೀಟ್ಲಿ ಬೇರೆ ಚಾರ್ಜ್ ಇರುತ್ತೆ ಅವ್ರಿಗೆ. 10 ವರ್ಷದ ಮೇಲಿನವ್ರಿಗೆ ಫುಲ್ ಚಾರ್ಜಸ್ ಇದೆ. 10 ವರ್ಷದ ಮೇಲೆ ಬಂದರೆ ನಿಮಗೆ ಬೆಡ್ ಬೇಕಾಗುತ್ತೆ, ಮತ್ತು ಆದಮೇಲೆ ಸೀಟ್ ಬೇಕಾಗುತ್ತೆ. ಅಕಸ್ಮಾತಾಗಿ 10 ವರ್ಷದ ಒಳಗಡೆ ಇದ್ದು ನೀವು ಸೀಟ್ ಮೇಲೆ ಕೂತ್ಕೊಂಡ್ರೆ ಅವ್ರಿಗೆ ಚಾರ್ಜಸ್ ಇರುತ್ತೆ. ಅವ್ರು ನನಗೆ ಮಾತಾಡಿದಾಗ ನಾನು ಅದರ ಚಾರ್ಜಸ್ ಬಗ್ಗೆ ಹೇಳ್ತೀನಿ, ಮಕ್ಕಳದು ಕೂಡ. ಇದರಲ್ಲಿ ತೀರ್ಥವಿಧಿ ಶುಲ್ಕಗಳು ಹರಿದ್ವಾರದಲ್ಲಾಗಲಿ ಬದ್ರಿನಲ್ಲಾಗಿರೋ ತೀರ್ಥವಿಧಿ ಶುಲ್ಕಗಳನ್ನ ಸೇರಿಸಿರಲ್ಲ. ಬದ್ರಿನಲ್ಲಿ ನೀವೇನಾದರೂ ಡೋಲಿಗಳು ತೊಗೊಂಡ್ರೆ ಅದರದ್ದು ತೊಗೊಂಡಿರಲ್ಲ ನಾವು, ಚಾರ್ಜಸ್ ಅದು ಎಕ್ಸ್ಕ್ಲೂಡ್ ಆಗಿರುತ್ತೆ. ಮತ್ತು ಚಂಡಿಘಾಟು ಮತ್ತು ಮಾನಸಾದೇವಿ ಇದರಲ್ಲಿ ಕೇಬಲ್ ಕಾರ್ಗಳಿದೆ, ಅದ್ರದ್ದು ನಾವು ಯಾವುದೇ ಥರ ಕೇಬಲ್ ಕಾರ್ ಅಮೌಂಟ್ನ ಆ್ಯಡ್ ಮಾಡಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಹರಕೆ ಪೌಡಿನಲ್ಲಿ ನಿಮ್ಮ ಇಚ್ಛೆ ಪ್ರಕಾರ ನೀವು ಆರತಿ ಮಾಡಿಸ್ತೀನಿ ಅಂದರೆ ಮಾಡಿಸ್ಕೋಬೋದು, ಅದು ಎಡಿಷ್ನಲ್ ಆಗಿರುತ್ತೆ. ಬಟ್ ಹರಿದ್ವಾರದಲ್ಲಿ ಲೋಕಲ್ ಸೈಟ್ ಸೀಯಿಂಗ್ಸ್ಗೆ ನಮ್ಮ ಕಡೆಯಿಂದ ವ್ಯವಸ್ಥೆ ಇರುತ್ತೆ. ಮಾನಾಗಿ ಹೋಗೋ ವೆಹಿಕಲ್ದು ಅದು ನಮ್ಮ ಕಡೆಯಿಂದನೇ ವ್ಯವಸ್ಥೆ ಇರುತ್ತೆ. ತುಂಬ ಲಿಮಿಟೆಡ್ ಸೀಟ್ಗಳಿರುತ್ತೆ. ನಂದು ಪ್ರತಿ ಸರ್ತಿನೂ ನಾನು 40 ಅಂತ ಹೇಳ್ತೇನೆ, 60 ರಿಂದ 70 ರೀಚ್ ಆಗುತ್ತೆ. ಸೊ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ನನ್ನ ಒಂದು ಲಿಮಿಟ್ ಕ್ರಾಸ್ ಆದಮೇಲೆ ನಾನು ಬುಕ್ಕಿಂಗ್ನ ಕ್ಲೋಸ್ ಮಾಡ್ತೇನೆ. ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿ 1 ತಿಂಗಳಾಯಿತು. ಆಲ್ರೆಡಿ ಮೇ ಬಿ ಬೈ 23 or 24 ನಂದು ಬುಕ್ಕಿಂಗ್ಸು ಕಂಪ್ಲೀಟ್ ಆಗಿದೆ ವಿತ್ ಅಡ್ವಾನ್ಸ್ ಪೇಮೆಂಟು. ಸೊ ಸೀಟ್ಗಳು ತುಂಬ ಲಿಮಿಟ್ ಇದೆ. ಅಧಿಕ ಮಾಸ ಇರೋದ್ರಿಂದ ಬೇಗ ಬುಕ್ಕಿಂಗ್ಸು ಆಗ್ತಾಯಿದೆ. ಸೊ ಇಂಟ್ರೆಸ್ಟೆಡ್ ಇರೋರು ಬುಕ್ ಮಾಡ್ಕೊಳ್ಳಿ. ಬ್ಯಾಂಗ್ಳೂರ್ ಟು ಡೆಲ್ಲಿ, ಡೆಲ್ಲಿ ಟು ಬ್ಯಾಂಗ್ಳೂರು, ಅಥವಾ ಬ್ಯಾಂಗ್ಳೂರ್ ಟು ಡೆಹ್ರಾಡೂನ್, ಡೆಹ್ರಾಡೂನ್ ಬ್ಯಾಂಗ್ಳೂರು. ಅಕಸ್ಮಾತಾಗಿ ಟ್ರೈನಿಗೆ ಬರ್ತೀನಿ ಅನ್ನೋರು ಆರಾಮಾಗಿ ಬರ್ಬೋದು. ಯಾಕೆಂದರೆ ಈ ತಿಂಗಳು ಟಿಕೆಟ್ಗಳು ರಿಲೀಸ್ ಆಗುತ್ತೆ. 2 ದಿವಸ ಜರ್ನಿ ಮಾಡ್ಕೊಂಡು ನಮಗೆ ಬರೋಕ್ಕಾಗುತ್ತೆ, ಬಜೆಟ್ ಫ್ರೆಂಡ್ಲಿ ಮಾಡ್ಕೊತೀನಿ ಅನ್ನೋರು ಮಾಡ್ಕೋಬೋದು. 23ನೇ ತಾರೀಕು ಬಂದು ತಲುಪೋ ಥರ ಮಾಡ್ಕೊಳ್ಳಿ. ಅಥವಾ 23ಕ್ಕೆ ಬಂದು 24ಕ್ಕೆ ಹರಿದ್ವಾರಕ್ಕೆ ಬರ್ತೀನಿ ಅಂದರೆ ಆ ಥರನೂ ನೀವು ಟ್ರೈನ್ ಬುಕ್ಕಿಂಗ್ಸ್ಗಳನ್ನ ಮಾಡ್ಕೋಬೋದು. ಸೊ ಎರಡಕ್ಕೂ ಯಾವುದೇ ಬೇಕು ಅಂದ್ರೂ ಎಲ್ಲದಕ್ಕೂ ಟಿಕೆಟ್ಸ್ಗಳ ಇನ್ಫಾರ್ಮೇಷನ್ ಕೊಡ್ತೇವೆ. ಬೇಕು ಅಂದವ್ರಿಗೆ ನಾವು ಟಿಕೆಟ್ಸ್ಗಳ ಕೂಡ ಬುಕ್ಕಿಂಗ್ ಮಾಡಿ ಕೊಡ್ತೇವೆ. ಇದಕ್ಕೆ ಫ್ಲೈಟಿಗೆ ಮತ್ತು ಟ್ರೈನ್ಗೆ ಎರಡಕ್ಕೂ ಬೇಕಿದ್ರೆ ಟಿಕೆಟ್ಸ್ಗಳನ್ನ ಬುಕ್ಕಿಂಗ್ ಮಾಡಿಸಿ ಕೊಡ್ತೇವೆ. ಟ್ರೈನ್ ಟಿಕೆಟ್ಸು ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಚಾರ್ಜಸ್ ಸಪ್ರೇಟ್ ಆಗಿರೋದ್ರಿಂದ ನಿಮ್ಮ ಇಚ್ಛೆ, ನೀವು ಮಾಡ್ಕೋತೀನಿ ಅಂದರೂ ಸರಿ ಅಥವಾ ನಮಗೆ ಹೇಳಿದ್ರು ನಾವು ಮಾಡಿಕೊಡ್ತೇವೆ. ಇದಕ್ಕೆ ಹೊರತುಪಡಿಸಿ ನಿಮಗೇನಾದರೂ ಡೌಟ್ಸ್ ಇದ್ದರೆ, ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ನಂಬರ್ನ ಪಿನ್ ಪೋಸ್ಟ್ ಮಾಡಿರ್ತೇನೆ, ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ವಾಟ್ಸಪ್ ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜು ಅಥವಾ ನಾರ್ಮಲ್ ಮೆಸೇಜ್ ಮಾಡಿ.
ಅಷ್ಟು ಮೀರಿ ಬಂದು ಭೇಟಿ ಆಗ್ತೀನಿ ಅನ್ನೋರು ಭೇಟಿ ಆಗ್ಬೋದು. ಇದರಲ್ಲಿ ಜಸ್ಟು 5000 ಅಡ್ವಾನ್ಸ್ ಅಮೌಂಟ್ ಇರುತ್ತೆ. 5000 ಅಡ್ವಾನ್ಸ್ ಅಮೌಂಟ್ ಕೊಟ್ಟು ನೀವು ಬುಕ್ಕಿಂಗ್ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ಗೆ ಜಸ್ಟ್ ಆಧಾರ್ ಕಾರ್ಡ್ ಮಾತ್ರ ತೊಗೋತೇವೆ. ಅಡ್ವಾನ್ಸ್ ಅಮೌಂಟ್ ಇನ್ನೂ ನಾವು ತೊಗೊತಾ ಇಲ್ಲ, ಕೇವಲ ಅದರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು. ಮಾರ್ಚ್ 15ನೇ ತಾರೀಕಿಂದ ಅಡ್ವಾನ್ಸ್ ಅಮೌಂಟ್ ಪೇಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ಸೊ ನಮ್ಮ ಹತ್ರ ಫಸ್ಟ್ ಕಮ್ ಫಸ್ಟ್ ಸರ್ವ್ ವ್ಯವಸ್ಥೆ ಇರೋದ್ರಿಂದ ಸೀಟ್ಗಳು ಬೇಗ ಮುಂದೆ ಬೇಕು ಅನ್ನೋರು ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು. ಆಲ್ರೆಡಿ 23 ಸೀಟ್ಗಳು ಬುಕ್ ಆಗಿದೆ. ಸೊ 2 ವೆಹಿಕಲ್ ಅಂತೂ ನಾವು ಮಾಡ್ತೇವೆ. ಅದರಲ್ಲಿ 1, 2, 2, 3, 4 ಮತ್ತು 5, 6, 7, 8 ಈ ಥರ ಡಿವೈಡ್ ಮಾಡ್ತೇವೆ. ಸೊ ಹಾಗಾಗಿ ಆರಾಮಾಗಿ ಎಲ್ರಿಗೂ ಫಸ್ಟ್ ಬೇಗ ಬಂದವ್ರಿಗೆ ಮುಂದಿನ ಸೀಟ್ಗಳು ಸಿಗುತ್ತೆ. ಬರೋರೆಲ್ಲ ವಯಸ್ಸಾದವರೇ ಬರ್ತಾರೆ. ಹಾಗಾಗಿ ಇಲ್ಲಿ ನಾವು ಯಾವುದೇ ಥರ ವಯಸ್ಸಿನ ಮೇಲೆ ಸೀಟ್ನ ಡಿವೈಡ್ ಮಾಡೋದಿಲ್ಲ. ಬೇಗ ಬುಕ್ಕಿಂಗ್ ಮಾಡಿಕೊಂಡ್ರೆ ಬೇಗ ಸೀಟ್ಗಳು ಸಿಗುತ್ತೆ. ಇನ್ನು ಕ್ಯಾನ್ಸಲೇಷನ್ ಬಗ್ಗೆ ನಾನು ಕಂಪ್ಲೀಟಾಗಿ ಐಟಿನರಿನಲ್ಲೆಲ್ಲ ಇನ್ಫಾರ್ಮೇಷನ್ ಮೆನ್ಷನ್ ಮಾಡಿರ್ತೇನೆ. ಕ್ಯಾನ್ಸಲ್ ಅಮೌಂಟ್ ಬಗ್ಗೆನೂ ಅದರಲ್ಲಿ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅಕಸ್ಮಾತಾಗಿ ಮನೆಗೆ ಬಂದು ಮಾತಾಡಿ ಅಥವಾ ಫೋನ್ನಲ್ಲಿ ಕಂಪ್ಲೀಟಾಗಿ ಮಾತಾಡಿ ಆದಮೇಲೆ ನೀವು ಬುಕ್ಕಿಂಗ್ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು. ಅದಕ್ಕೂ ಅವಕಾಶ ಇದೆ. ಮನೆಗೆ ಬರ್ತೀನಿ ಅನ್ನೋರ್ಗೂ ಅವಕಾಶ ಇದೆ. ಫೋನ್ ಮಾಡಿಕೊಂಡು ಬರ್ಬೋದು ನಮ್ಮ ಅವೈಲಬಿಲಿಟಿ ನೋಡಿಕೊಂಡು. ಸುಮಾರು 5-6 ನಮ್ಮದು ಬದ್ರಿ ಯಾತ್ರೆ ಆಗಿದೆ ಇವಾಗ. ಸೊ ಯಾವುದೇ ಥರ ಅಡಚಣೆಗಳು ಬಂದೇ ಬರುತ್ತೆ. ಬದ್ರಿ ಯಾತ್ರೆಯಲ್ಲಿ ಬರಲ್ಲ ಅಂತ ಹೇಳಲ್ಲ. ಅದಕ್ಕೆ ತಕ್ಕಂಗೆ ನಾವು ಕೂಡ ವ್ಯವಸ್ಥೆಯನ್ನು ಮಾಡಿರ್ತೇವೆ. ತುಂಬ ಪ್ಲ್ಯಾಟಿಂಗ್ ಮಾಡಿಕೊಂಡೆ ಯಾತ್ರೆಗಳನ್ನ ಮಾಡ್ತಾ ಇರೋದು. ರಿವ್ಯೂಸ್ ಬೇಕು ಅನ್ನೋ ಹಳೆಯ ಯಾತ್ರೆಗೆ ಬಂದಿರೋರಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇವೆ. ಮಾತಾಡಿಕೊಂಡು ಕನ್ಫರ್ಮೇಷನ್ ತೊಗೊಂಡೇ ಬೇಕಿದ್ರೂ ಬರ್ಬೋದು. ತುಂಬ ಕಂಪ್ಲೀಟ್ ಡೀಟೇಲ್ ಬೇಕು ಅಂದವರು ಮೆಸೇಜ್ ಮಾಡಿ ಐಟಿನರಿನ ಫಾರ್ವರ್ಡ್ ಮಾಡ್ತೀವಿ. ಕಾನ್ಫಿಡೆನ್ಸ್ ಬಂದಮೇಲೆ ಬುಕ್ಕಿಂಗ್ ಮಾಡ್ಕೋಬೋದು. ನಾನು ಇದರಲ್ಲಿ ಪಿನ್ ಪೋಸ್ಟ್ ಮಾಡ್ತೇನೆ. ನಂಬರು 7676963291. ಅಶ್ವಿನಿ ಜೋಶಿ, ರಾಜಾಜಿನಗರಿಂದ. ನಮಸ್ಕಾರ.